ವಿಜಯೇಂದ್ರ ವಿರುದ್ಧ ಈ ಮಟ್ಟಕ್ಕೆ ಇಳಿದ್ರ ಶಾಸಕ ಯತ್ನಾಳ್. ವಿಜಯೇಂದ್ರ ವಿರುದ್ಧ ಸೇಡು ತೀರಿಸಿಕೊಂಡ ರೆಬೆಲ್ ಯತ್ನಾಳ್. ವಿಜಯೇಂದ್ರಗೆ ಅಪಮಾನ ಮಾಡಲು ಮೊದಲೇ ಯತ್ನಾಳ್ ಸಂಚು ರೂಪಿಸಿ ವಿಜಯೇಂದ್ರರನ್ನ ಅಪಮಾನಿಸಿದ್ರ ಯತ್ನಾಳ್. ವಿಜಯೇಂದ್ರ ವಿರುದ್ಧವೇ ಬೆಂಬಲಿಗರನ್ನ ಚೂ ಬಿಟ್ರ ಯತ್ನಾಳ್. ಪಂಚಮಸಾಲಿ ಹೋರಾಟದ ಮೇಲೆ ಹಿಡಿತ ಸಾಧಿಸಲು ಯತ್ನಾಳ್ ಪ್ಲಾನ್ ಮಾಡಿಕೊಂಡಿದ್ರ. ಹೋರಾಟವನ್ನ ಬೆಂಬಲಿಸಲು ಬಂದ ವಿಜಯೇಂದ್ರಗೆ ಅಪಮಾನಿಸಿದ್ರ. ವಿಜಯೇಂದ್ರ ಬರುತ್ತಿದ್ದಂತೆ ಕೆಂಗನ್ನು ಬೀರಿದ ಯತ್ನಾಳ್ ಹಿಂಬಾಲಕರು. ಧಿಕ್ಕಾರದ ಘೋಷಣೆ, ಆಕ್ರೋಶದ ಮಾತು, ವಿಜಯೇಂದ್ರ ಭಾಷಣಕ್ಕೂ ಅಡ್ಡಿಪಡಿಸಿದ ಹಿಂಬಾಲಕರು. ಬೆಂಬಲಿಸಲು ಬಂದವರ ಮೇಲೆಯೇ ದರ್ಪ ತೋರಿದ ಯತ್ನಾಳ್ ಪಟಾಲಂ ಟೀಮ್. ವಿಜಯೇಂದ್ರ ಭಾಗಿಯಾದರೆ ಕ್ರೆಡಿಟ್ ಅವರಿಗೆ ಹೋಗುವ ಭಯ ಇದೆ. ಹೀಗಾಗಿ ಬೆಂಬಲಿಗರನ್ನ ಮುಂದೆ ಬಿಟ್ಟು ವಿಜಯೇಂದ್ರ ಭಾಷಣಕ್ಕೆ ಅಡ್ಡಿಪಡಿಸಿದ್ದಾರೆ. ವಿಜಯೇಂದ್ರ ತೆರಳುವವರೆಗೂ ಯತ್ನಾಳ್ ಗ್ಯಾಂಗ್ ಹೈಡ್ರಾಮಾ ನಡೆಸಿದೆ. ನಿನ್ನೆ ಬೆಳಗಾವಿಯಲ್ಲಿ ನಡೆದ ಪ್ರತಿಭಟನೆ ವೇಳೆ ನಡೆದ ಘಟನೆ ಇದಾಗಿದೆ. ವಿಜಯೇಂದ್ರ ವಿರುದ್ಧ ಈ ಮಟ್ಟಕ್ಕೆ ಇಳಿತಾರ ಶಾಸಕ ಯತ್ನಾಳ್ ಅಂದುಕೊಂಡಿರಲಿಲ್ಲ. ವಿಜಯೇಂದ್ರ ವಿರುದ್ಧ ಸೇಡು ತೀರಿಸಿಕೊಂಡ್ರ ಹಾಗಾದ್ರೆ ರೆಬೆಲ್ ಯತ್ನಾಳ್. ವಿಜಯೇಂದ್ರಗೆ ಅಪಮಾನ ಮಾಡಲು ಮೊದಲೇ ಯತ್ನಾಳ್ ಸಂಚು ರೂಪಿಸಿ ವಿಜಯೇಂದ್ರರನ್ನ ಅಪಮಾನಿಸಿದ್ರ ಯತ್ನಾಳ್. ವಿಜಯೇಂದ್ರ ವಿರುದ್ಧವೇ ಬೆಂಬಲಿಗರನ್ನ ಚೂ ಬಿಟ್ಟಿದ್ದಾರಂತೆ. ಪಂಚಮಸಾಲಿ ಹೋರಾಟದ ಮೇಲೆ ಹಿಡಿತ ಸಾಧಿಸಲು ಯತ್ನಾಳ್ ಪ್ಲಾನ್ ಮಾಡಿಕೊಂಡಿದ್ರ. ಹೋರಾಟವನ್ನ ಬೆಂಬಲಿಸಲು ಬಂದ ವಿಜಯೇಂದ್ರಗೆ ಅಪಮಾನ ಮಾಡಿದ್ರ ಯತ್ನಾಳ್ ಹಿಂಬಾಲಕರು. ವಿಜಯೇಂದ್ರ ಬರುತ್ತಿದ್ದಂತೆ ಕೆಂಗಣ್ಣು ಬೀರಿದ ಯತ್ನಾಳ್ ಹಿಂಬಾಲಕರು. ಧಿಕ್ಕಾರದ ಘೋಷಣೆ, ಆಕ್ರೋಶದ ಮಾತು, ವಿಜಯೇಂದ್ರ ಭಾಷಣಕ್ಕೂ ಅಡ್ಡಿಪಡಿಸಿದ್ದಾರೆ. ಬೆಂಬಲಿಸಲು ಬಂದವರ ಮೇಲೆಯೇ ದರ್ಪ ತೋರಿದ ಯತ್ನಾಳ್ ಪಟಾಲಂ ಟೀಮ್. ವಿಜಯೇಂದ್ರ ಭಾಗಿಯಾದ್ರೆ ಕ್ರೆಡಿಟ್ ಅವರಿಗೆ ಹೋಗುವ ಭಯವಿದೆ. ಹೀಗಾಗಿ ಬೆಂಬಲಿಗರನ್ನ ಮುಂದೆ ಬಿಟ್ಟು ವಿಜಯೇಂದ್ರ ಭಾಷಣಕ್ಕೆ ಅಡ್ಡಿಪಡಿಸಿದ್ರ. ವಿಜಯೇಂದ್ರ ತೆರಳುವವರೆಗೂ ಯತ್ನಾಳ್ ಗ್ಯಾಂಗ್ ಹೈಡ್ರಾಮಾ ನಡೆಸಿತ್ತು. ನಿನ್ನೆ ಬೆಳಗಾವಿಯಲ್ಲಿ ನಡೆದ ಪ್ರತಿಭಟನೆ ವೇಳೆ ನಡೆದ ಘಟನೆ ಇದಾಗಿದೆ. ಇದರ ಮಧ್ಯೆ ಬೆಳಗಾವಿಯಲ್ಲಿ ತಾರಕಕ್ಕೇರಿತ್ತು ಪಂಚಮಸಾಲಿ ಹೋರಾಟ. ಹೋರಾಟಗಾರರಿಂದ ಸುವರ್ಣಸೌಧಕ್ಕೆ ನಿನ್ನೆ ಮುತ್ತಿಗೆ ಹಾಕಲು ಯತ್ನಿಸಿದ ಹೋರಾಟಗಾರರನ್ನ ಪೊಲೀಸರು ಸ್ವಲ್ಪ ಮಟ್ಟಿಗೆ ತಡೆದರು. ಈ ವೇಳೆ ಪೊಲೀಸರು ಮತ್ತು ಹೋರಾಟಗಾರರ ಮಧ್ಯೆ ಚಕಮಕಿ ಶುರುವಾಯಿತು. ಪರಿಸ್ಥಿತಿ ಹತೋಟಿಗೆ ತರಲು ಪೊಲೀಸರಿಂದ ಲಾಠಿ ಚಾರ್ಜ್ ಮಾಡಬೇಕಾಯಿತು. ಪೊಲೀಸರ ಲಾಠಿ ಚಾರ್ಜ್ ಅನ್ನು ಧಿಕ್ಕರಿಸಿ ಹೋರಾಟಗಾರರು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಪೊಲೀಸರ ಲಾಠಿ ಚಾರ್ಜ್ನಿಂದ ಹೋರಾಟಗಾರರು ಅಸ್ವಸ್ಥಗೊಂಡಿದ್ರು. ರಕ್ತದ ಮಡುವಿನಲ್ಲಿ ಒದ್ದಾಡುತ್ತಿರೋ ಓರ್ವ ಹೋರಾಟಗಾರನೊಬ್ಬ. ಲಾಠಿ ಚಾರ್ಜ್ ಬೆನ್ನಲ್ಲೇ ಹೋರಾಟಗಾರರಿಂದ ಕಲ್ಲು ತೂರಾಟ ಶುರುವಾಗಿತ್ತು. ಕ್ಷಣಕ್ಕೂ ತೀವ್ರ ಸ್ವರೂಪವನ್ನು ಪಡೆಯುತ್ತಿತ್ತು. ನಮ್ಮನ್ನು ಕೊಂದರೂ ಈ ಹೋರಾಟ ಮಾತ್ರ ನಿಲ್ಲಿಸಲ್ಲ ಎಂದು ಪಂಚಮಸಾಲಿ ಹೋರಾಟಗಾರರು ಪಣ ತೊಟ್ಟು ಕೂತಿದ್ರು. ಸ್ಥಳದಲ್ಲಿ ಬಿಗುವಿನ ವಾತಾವರಣವಿದ್ರು. ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ರು. ನಮ್ಮ ಪಂಚಮಸಾಲಿ ಮುಖಂಡರು ಹೇಳ್ತಾನೆ, ಇವತ್ತು ಪಂಚಮಸಾಲಿ ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಏನು 3B ಕೊಟ್ಟರು, ಅದಕ್ಕೋಸ್ಕರ ನೀವು ಇವತ್ತು ಹೋರಾಟಿದ್ದೇನೆ. ಯಡಿಯೂರಪ್ಪರು ಕೂಡ ಈ ಒಂದು ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಅವತ್ತು ಕೂಡ ನೀಡಿದ್ರು, ಇವತ್ತು ಕೂಡ ಇದ್ದೇವೆ ನಮ್ಮ ಮಾತನ್ನ ಹೇಳಿ ಸಮಾವೇಶ ಶುರು ಮಾಡ್ತೀವಿ. ಅದಕ್ಕೋಸ್ಕರ ಕೆಳಬರಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜ ಬಂಧುಗಳು ಒಂದು ರೀತಿ ಕೆಳ ಕೂತ್ಕೊಳ್ರಿ. ಎಲ್ಲ ಕೆಳಬರಿ ನಿರೂಪಣೆ ಮಾಡುವಂತ ಎಲ್ಲರೂ ಕೆಳಬರಿ. ಧಿಕ್ಕಾರ